ಎಜಿ ನ್ಯೂಸ್ಗೆ ಸ್ವಾಗತ. ಕಬ್ಬಿನ ರೈತರ ಸಂಕಷ್ಟಗಳ ಕನಿಷ್ಠ ಅರಿವು ನಿರ್ದೇಶಕಿ ಮೀನಾ ಕಿಶಿ ನೆಲ್ಗಳಿಗೆ ಇಲ್ಲ ಎಂದ ಡೈರೆಕ್ಟರ್ ಸಾವಂತ್ ಕಿರಬನವರ್. ಹೌದು, ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಹಾಲಿ ಡೈರೆಕ್ಟರ್ ಸಾವಂತ್ ಕಿರಬನವರ್ ಮಹಿಳಾ ಡೈರೆಕ್ಟರ್ ವಿರುದ್ಧ ಕಬ್ಬಿನ ರೈತರ ಸಂಕಷ್ಟಗಳ ಕನಿಷ್ಠ ಅರಿವು ನಿರ್ದೇಶಕಿ ಮೀನಾ ಕಿಶಿ ನೆಲ್ಗಳಿ ಅವರಿಗೆ ಇಲ್ಲ ಎಂದು ಇತ್ತೀಚಿನ ಪತ್ರಿಕಾಗೋಷ್ಠಿಯಲ್ಲಿ ಆರೋಪ ಮಾಡಿದ್ದಾರೆ. ಮಹಿಳಾ ನಿರ್ದೇಶಕಿಯವರು ಅವರು ಸಹ ಒಂದು ಸರ್ಕಾರಿ ಎಂಡಿ ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಇದು ಮಾಡಿದ್ರು. ಅದ್ರ ಬಗ್ಗೆ ಕರೆಕ್ಟ್. ಒಂದು ವಿಷಯ ಏನಂದ್ರ ಅಪ್ಪ ಹೆಣ್ಮಗಳು ಒಳ್ಳೆ ಮನುಷ್ಯಳು, ನಾವೇನು ಕೆಟ್ಟಂತೂ ಬಯಸಲ್ಲ, ಒಳ್ಳೆ ಮನುಷ್ಯರು. ಪಾಪ ಅವ್ರಿಗೆ ರೈತರ ಬಗ್ಗೆ ಅನ್ನುವಂಥ ಸ್ವಲ್ಪ ಕಾಳಜಿ ಇಲ್ಲ. ಯಾಕೆ ಕಾಳಜಿ ಇಲ್ಲ ಅಂದ್ರೆ, ಯಾರ ರೈತ ಹೊಲದಾಗ ಹೋಗಿ ಗಳೆ ಹೊಡೆದ ಕಬ್ಬು ತುಂಬಿ ಕಬ್ಬು ಹಾಕಿ ಆ ರೈತನ ಸಂಕಟ ಏನತ್ತ ಅನ್ನೋದು ಯಾರಿಗೆ ಅನುಭವ ಇರ್ತದೆ, ಅವ್ರಿಗೆ ಅಷ್ಟ ರೈತನ ಬಗ್ಗೆ ಅನುಭವ ಇರ್ತದೆ. ಅವ್ರಿಗೆ ಪಾಪ ಗೊತ್ತಿಲ್ಲ. ಅವ್ರು ಸೀಟಾಗಿದ್ದ ಜನ ಮಹಿಳಾ ಕೋಟಾದಾಗ ಆರಿಸಿ ಬಂದವ್ರು. ಒಳ್ಳೆ ಮನುಷ್ಯಳನ, ಅದ ಒಳ್ಳೆ ಮನುಷ್ಯಳನ, ಆಕೇನು ಕೆಟ್ಟಲ್ಲ, ಒಳ್ಳೆ ಮನುಷ್ಯರನ. ಅವ್ರೇನು ಕೆಟ್ಟ ಅಂತ ನಾವೇನು ಬಯಸಲ್ಲ. ಅನುಭವ ಒಂದು ಸ್ವಲ್ಪ ಈ ಇದ್ರ ಒಳಗೆ ಕಮ್ಮಿ ಐತವ್ರು. ರಾಜಕಾರಣ ಒಳಗೆ ಅನುಭವ ಹೆಚ್ಚೈತವ್ರು. ಎಲ್ಲ MP ರಾಜಕಾರಣ ಮಿನಿಸ್ಟರ್ಗಳು ಚುನಾವಣೆದಾಗ ಹೆಂಗೆ ಗೈಡೆನ್ಸ್ ಕೊಡಬೇಕು, ಹೆಂಗೆ ಓಟ್ ಹಾಕಿಸ್ಬೇಕು ಅನ್ನೋ ಅನುಭವ ಪಾಪ ಆಕಿಗೆ ಐತಿ. ಹೆಂಗೆ ಕಬ್ಬು ತರಬೇಕು, ಹೆಂಗೆ ಕಬ್ಬಿನ ರೈತರ ಮೇಲೆ ಹೊಂದಾಣಿಕೆ ಇರ್ಬೇಕು, ಯಾವ ಗಾಡಿ ಅವ್ರ ಕಷ್ಟ ಏನೈತೆ ಅನ್ನೋದು ಪಾಪ ಇದ್ರಾಗ ಅನುಭವ ಇಲ್ಲ ಅವ್ರಿಗೆ. ಆಯ್ತು, ಕಾಳಜಿ ಹಂಗ ಐತಿ. ಹೆಂಗ ಕಷ್ಟ ಆಕತ್ತ ಅವ್ರಿಗೆ ಅನ್ನೋದು ಅನುಭವ ಇಲ್ಲ ಅವ್ರಿಗೆ. ರೈತರಿಗೆ ಕಷ್ಟ ಹೆಂಗ ಆಕತ್ತ ಅನ್ನೋದು ಗೊತ್ತಿಲ್ಲ. ಮತ್ತ ಒಂದು 30 ಟನ್ನು 40 ಟನ್ನು ಕಬ್ಬ ಯಾರಿಗಾರ ಪಾಲೆ ಹಚ್ಚಿ ಬೆಳೆಸ್ತವ್ರಿಗೆ ಆ ಪಾಲೆ ಮಾಡಿದವಂಗ ಅನುಭವ ಇರ್ತದೆ. ಸ್ವಂತ ಕಬ್ಬಿನ ಬೀಜ ತುಳಿಯವಂಗ ಅಷ್ಟ ಅನುಭವ ಇರ್ತದೆ ರೈತನ ಅನುಭವ. ಅವ್ರಿಗೆ ಯಾವ ಅನುಭವ ಇಲ್ಲ. ಅದಕ್ಕೆ ಅವರು ಅವ್ರನ್ನ ತಗೊಂಡ್ ಬರ್ರಿ ಇವ್ರನ್ನ ತಗೊಂಡ್ ಬರ್ರಿ ಅಂತ ಹೇಳವ್ರ ಅಷ್ಟ. ನಾವಂತ ನೋಡ್ರಿ, ನೆಲಗಳಿ ಮೇಡಮ್ ಅನ್ ಮಾಡ್ಕೋಕ ಡೈರೆಕ್ಟರ್ಸ್ ಅವ್ರಿಗೆ ಬರ್ಬಾರ್ದ ಅನ್ನೋ ಅಧಿಕಾರ ಯಾರಿಗೂ ಇಲ್ಲ. ಅಲ್ಲ, ಅವ್ರು ಯಾಕೆ ಮಾಡ್ತಾ ಇದಾರ ಅನ್ನೋದು ನಮಗ್ ಗೊತ್ತಿಲ್ಲ. ಕೇಳಿದ್ರಲ್ಲ, ಮೊನ್ನೆ ಕೇಳಿದ್ವಿ ನಾವು. ಸರ್ಕಾರಿ MD ಅವ್ರನ್ನ ಹಾಕೊಂಡ್ರಿ ಅಂತಂದ್ರೆ ಯಾಕ್ರಿ ಬ್ಯಾಡ, ಸೀಸನ್ ಸ್ಟಾರ್ಟ್ ಐತಿ, ಅವ್ರು 7 ಜಿಲ್ಲಾ ಅಧಿಕಾರಿ ಇದಾರು, ಅವ್ರು ವಾರಕ್ಕೊಮ್ಮೆ ಬರ್ತಾನಂತೆ ಮೊದಲ ವಾಟ್ಸಪ್ ಮಾಡಿದಾರು. ಇಲ್ಲಿ ದಿನನಿತ್ಯ ಹರ್ಯಾಗೊಮ್ಮೆ ಬಂದ್ ಸಂಜೆ ಮುಂದೊಮ್ಮೆ ಮಧ್ಯಾಹ್ನಕ್ಕೊಮ್ಮೆ ರೈತರು ಬರ್ತಾರ. ಅವ್ರ ಕಷ್ಟಗಳನ್ನ ಪರಿಹಾರ ಮಾಡಕ್ ಬೇಕು ಜಗದ ಮೇಲೆ ಕುಂತ. ಇಂಥ ಸಂದರ್ಭದೊಳಗೆ ನಾವು ಗೌರ್ಮೆಂಟ್ MD ಅಂತಂದ್ರೆ ನಾವು 8 ದಿನಕ್ಕೊಮ್ಮೆ ಬರಾಕತ್ತಂದ್ರೆ ಇಲ್ಲಿ ನಮ್ಮನ್ನ ಬಡದ್ ಹೊರಗಾಕ ರೈತರು. ಮೊದಲ 4-5 ವರ್ಷ ಹಿಂಗಾಗೇ ಸಮಸ್ಯೆ ಆಗೈತಿ, ಬ್ಯಾಡ ಅವರೇ ಇರ್ಲಿ ಅಂತ ಹೇಳಿದಾಗ ನಾವು ಸಹಿ ಮಾಡೋದಿಲ್ಲ ಅನ್ನುವಂತ ಮಾತಾಡಿದ್ರು. ಸಹಿ ಮಾಡೋದಿಲ್ಲ ಅಂತಂದ್ರೆ ನಿಮ್ದು ಕೋರಮ್ ಐತಿ ಮಾಡ್ಕೋರಿ ಅಂತಂದ್ರು. ಆಯ್ತು ತೋರಿ ಮೇಡಮ್, ನೀವು ಆರಾಮ್ ಬಂದ ಕೆಟ್ಟ ಎಲ್ಲಿ ಆಗತ್ತತಿ, ತಪ್ಪು ಎಲ್ಲಿ ಆಗತ್ತತಿ, ದಿನ ಮೀಟಿಂಗ್ ಬರ್ರಿ, ದಿನ ಚರ್ಚೆ ಮಾಡ್ರಿ. ಬೇಕೇ ಬೇಕಂತ ಹೇಳಿದ್ರು. ಅವ್ರು ಒಬ್ರ ಎಲ್ಲಾರು ಬ್ಯಾಡ ಅಂತ ಹೇಳಿದ್ರು, ಅವ್ರು ಬೇಕಂದ್ರು. ಹಿಂಗಾಯ್ಕ ಚರ್ಚೆ ಮಾಡ್ರಿ, ದಿನ ಬರ್ರಿ, ನಮ್ ಫ್ಯಾಕ್ಟ್ರಿ ಒಳಗೆ ಏನು ಸಮಸ್ಯೆ ಆಗತ್ತತಿ, ಏನು ತಪ್ಪಾಗತ್ತತಿ, ನೀ ದಿನನಿತ್ಯ ಬಂದು ಇನ್ಕ್ವೈರಿ ಮಾಡ್ಕೊಂಡು ಬರೇ ಮ್ಯಾನೇಜ್ಮೆಂಟ್ ಮಾಡಿ ಫ್ಯಾಕ್ಟ್ರಿ ಆಗಂತ ಹೇಳಿದವ್ರು ನಾವು. ಕಬ್ಬು ತರ್ಸೋದು ಕಷ್ಟ ಮಾಡ್ಬಾರ್ರಿ, ಹೊಲವಲ್ಲ ಅಡ್ಡಾಡ್ಬಾರ್ರಿ, ಬರೀ ಫ್ಯಾಕ್ಟ್ರಿಯಾಗ ಅಡ್ಡಾಡಿ ಚಲೋ ಓಡಾತತ್ತು ಬಂದ್ ಆಗತ್ತ ಅನ್ನೋದನ್ನ ಬರೀ ಅದನ್ನಷ್ಟ ಸ್ಟಡಿ ಮಾಡ್ರಿ ಅಂತ ಈಗ. ಕಬ್ಬು ತರಿಸ್ತವು, ರೈತರ ಕಾಲು ಬೀಳ್ತೇವ ನಾವು ಹೋಗಿ, ನೀ ಬರೀ ಮ್ಯಾನೇಜ್ಮೆಂಟ್ ಮಾಡಿ ಆರಾಮ್ ಚಾ ಕೊಡ್ಬೇಕು ಅಂತ ಹೇಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.